Hello, hi everyone. Welcome or welcome back to my YouTube channel, Chandana Raj. ಸೊ ಇವತ್ತಿನ ವಿಡಿಯೋ ಏನಂದ್ರೆ 7 things I have learned in my late 20s. ಇವತ್ತು ಸ್ವಲ್ಪ ಮೋಟಿವೇಶನ್ ಕೊಡೋಣ ಎಲ್ಲರಿಗೂ ಆ್ಯಂಡ್ ನನ್ನ ಲೈಫಲ್ಲಿ ನಾನು ಈಗೀಗ ಫ್ರಮ್ ಪಾಸ್ಟ್ ಫ್ಯೂ ಮಂತ್ಸ್ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇರುವ ಫ್ಯೂ ಥಿಂಗ್ಸ್ ನಾನು ಶೇರ್ ಮಾಡ್ಕೊಳ್ಳೋಣ. ಫಸ್ಟ್ ಪಾಯಿಂಟ್, ಆಲ್ವೇಸ್ ಬಿ ಸೆಲ್ಫ್ ಸಫಿಷಿಯಂಟ್ ಆ್ಯಂಡ್ ಸೆಲ್ಫಿಶ್. ಸೊ ನೀವು ಅನ್ಕೊಂತಾ ಇರ್ಬೋದು, ಏನು ಇವಳು ಸೆಲ್ಫಿಶ್ ಅಂತ ಇದ್ದಾಳೆ ಅಂತ. ಎಸ್, ಯಾವತ್ತಿಗೂ ನಾವು ನಮ್ಮ ಸೆಲ್ಫ್ಗೆ ಸಫಿಷಿಯಂಟ್ ಆಗಿರಬೇಕು. ಅದು ನಮ್ಮ ಮೇಲೆ ನಾವು ಮಾಡ್ಕೊಳ್ಳೋ ಕೇರ್ ಆಗಿರ್ಬೋದು, ಅಥವಾ ನಾವು ನಮಗೆ ಏನ್ ಮಾಡ್ತಾ ಇದೀವಿ, ನಮ್ಮ ಮೈಂಡ್ಗೆ ನಮ್ಮ ಬಾಡಿಗೆ ನಾವು ಸ್ಯಾಟಿಸ್ಫೈ ಮಾಡ್ತಾ ಇದೀವ. ಸ್ಯಾಟಿಸ್ಫೈ ಇನ್ ದ ಸೆನ್ಸ್, ನಾವು ನಮ್ಮ ಥಾಟ್ಸ್ಗೆ ನಮ್ಮ ಥಿಂಕಿಂಗ್ಸ್ಗೆ ಎಲ್ಲಾನು ಕರೆಕ್ಟ್ ಆಗಿದ್ಯಾ, ನಾವು ನಮ್ಮ ಸೋಲ್ಗೆ ಕರೆಕ್ಟ್ ಆಗಿದ್ದೀವ. ದಟ್ ಇಸ್ ವಾಟ್ ಇಸ್ ಸೆಲ್ಫ್ ಸಫಿಷಿಯಂಟ್. ಸೆಲ್ಫಿಶ್ ಅಂತ ಏನಕ್ಕೆ ಕೇಳಿದೆ ಅಂತಂದ್ರೆ, ನಾವು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೇನೆ ಇನ್ನೊಬ್ಬರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗತ್ತೆ. ನಾವೇ ಚೆನ್ನಾಗಿಲ್ಲ ಅಂತಂದ್ರೆ ಇನ್ನೊಬ್ಬರನ್ನ ಹೆಂಗ್ ನೋಡ್ಕೊಳಕ್ಕಾಗತ್ತೆ? ಸೊ ಆಲ್ವೇಸ್ ಬಿ ಸೆಲ್ಫಿಶ್. ಸೆಲ್ಫಿಶ್ ಅಂಡ್ ಈಗಿನ ಕಾಲದ ಜನಗಳ ಮಧ್ಯ ಸೆಲ್ಫಿಶ್ ಆಗಿದ್ರೇನೆ ನಾವು ಬೆಳೆಯಕ್ಕಾಗೋದು. ನಾವ್ ಏನೇ ಒಂದ್ ಮಾಡ್ತಾ ಇದೀವಿ, ಏನೇ ಒಂದ್ ತಗೋತಾ ಇದೀವಿ, ಏನೋ ಒಂದು ಮನ್ಸಲ್ಲಿ ಅನ್ಕೊಂತಾ ಇದೀವಿ ಅಂತಂದ್ರೆ, ನಾನ್ ತುಂಬಾ ಟಾಕೆಟಿವ್, ನಾನ್ ಹೇಳ್ಬಿಡ್ತೀನಿ. ಬಟ್ ಎಷ್ಟೋ ವಿಷಯ ನಾನು ಹೇಳಿರೋದು ನಾನು ಮಾಡಕ್ ಆಗೇ ಇಲ್ಲ. ಅದು ಅವರು ಈವಲ್ ಐ ಅಂತ ನಾನು ಹೇಳಕ್ ಹೋಗಲ್ಲ. ಅಟ್ಲೀಸ್ಟ್ ಅವರು ಓ ಇವಳು ಮಾಡ್ತಾ ಇದ್ದಾಳ ಅಂದ್ರೆ ಸಾಕು, ನಮ್ಗೆ ಎಲ್ಲೋ ಒಂದು ಇಂಪ್ಯಾಕ್ಟ್ ಆಗಿ ನಮ್ಮ ಮೇಲೆ ನೆಗೆಟಿವ್ ಥಾಟ್ಸ್ ಬಿದ್ದು ಅದೇನೇನೋ ಆಗೋದು. ನಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೋತಾರೋ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ನಮ್ಗೆ ಇಷ್ಟು ಕೊಟ್ಟರು, ನಾವು ಅವ್ರಿಗೆ ಇಷ್ಟು ಕೊಡ್ಬೇಕು. ನನ್ ಕೈಂಡ್ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನ್ಗೆ ಯಾರಿಗಾರು ಏನಾದ್ರು ನೋವಾದ್ರು ನನ್ಗೆ ಆಗೋ ತರ ಆಗುತ್ತೆ. ಬಟ್ ಸೆಲ್ಫಿಶ್ ಅನ್ನೋದು ಇದಕ್ಕಲ್ಲ, ಬೇರೆದಕ್ಕೆ. ಅಂಡ್ ಅದನ್ನ ನೀವು ಯಾವಾಗ ನಿಮ್ಮ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡ್ಕೋತೀರಾ ಅವಾಗೇ ನಮಗೆ ಗೊತ್ತಾಗಕ್ಕಾಗತ್ತದು. ಸೊ ಫಸ್ಟ್ ಪಾಯಿಂಟ್ ಇದಾಗಿತ್ತು. ಸೆಕೆಂಡ್ ಪಾಯಿಂಟ್ ಬಂದು, ನೆವರ್ ಬಿ ಆಲ್ವೇಸ್ ಅವೈಲಬಲ್ ಟು ಎನಿ ಒನ್. ನೀವು ಫ್ರೀ ಆಗಿದ್ದೀರಾ ಇಲ್ವಾ, ನೀವು ಬ್ಯುಸಿ ಆಗಿದ್ದೀರಾ, ಯಾವಾಗ್ಲೂ ಅವೈಲಬಲ್ ಇರಬೇಡಿ. ಯಾಕಂದ್ರೆ ನಾವು ಕೆಲವು ಸಲ ನಮ್ಮ ಸೋಲ್ನ ಆಪೋಸಿಟ್ ಸೋಲ್ಗೆ ಗ್ರಾಂಟೆಡ್ ಆಗಿ ಕೊಟ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಫೀಲಿಂಗ್ಸು ನಮ್ಗೆ ಆತರ ಮಾಡಿಸ್ತಾ ಇರುತ್ತೆ. ಅವ್ರಿಗೇನೋ ಆಗಿದೆ, ನಾವು ಇವಾಗ ಅವ್ರ ಹತ್ರ ಅವೈಲಬಲ್ ಆಗಿರ್ಬೇಕು, ನಾವು ನಮ್ ಟೈಮ್ ಕೊಡ್ಬೇಕು ಅಂತ. ನಾವು ನಮ್ಮ ಹತ್ರ ಎಷ್ಟೇ ಕೆಲಸ ಇರೂ ಬಿಟ್ಬಿಟ್ಟು ಅವ್ರಿಗೆ ಅವೈಲಬಲ್ ಆಗಿ ಇರ್ತೀವೋ, ಆವಾಗ ನಾವು ಇಲ್ಲಿಗೆ ಬಂದ್ಬಿಡ್ತೀವಿ, ಇಲ್ಲಿದ್ದವರು ಇಲ್ಲಿಗೆ ಬರ್ತೀವಿ. ನೆವರ್ ಬಿ ಅವೈಲಬಲ್ ಟು ಎನಿ ಒನ್. ನಿಮಗೆ ಯಾರು ನಿಮ್ಗೆ ಆಗಿದಾರೋ ಅವ್ರಿಗೆ ತುಂಬಾ ಟೈಮ್ ಕೊಡಿ. ನೀವು ಬ್ಯುಸಿ ಆಗಿದ್ರು ಟೈಮ್ ಕೊಡಿ. ಅಂಡ್ ಸಮ್ಟೈಮ್ಸ್ ನಾನೇ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಏನಂದ್ರೆ, ನಾನ್ ಬ್ಯುಸಿ ಇದ್ರು ನಾನು ಇನ್ನೊಬ್ರಿಗೆ ಟೈಮ್ ಕೊಟ್ಟಿದ್ರು ಅವ್ರು ಅನ್ಕೋತಾರೆ, ಇವಳಾ ಬಿಡು ಬರ್ತಾಳೆ, ಇವಳಾ ಬಿಡು ಕೊಡ್ತಾಳೆ, ಆ ತರ ಆಗೋಗ್ಬಿಡುತ್ತೆ. ಸೊ ಯಾವಾಗ್ಲೂ ಎಲ್ಲರಿಗೂ ಅವೈಲಬಲ್ ಆಗಿ ಇರ್ಬೇಡಿ. ಅದೇ ಟೈಮ್ನ ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಿ, ಅಂಡ್ ಆ ಇನ್ವೆಸ್ಟ್ಮೆಂಟ್ ನಿಮ್ಮನ್ನ ಒಂದಿನ ಕಾಯುತ್ತೆ. ಸೊ ನೆವರ್ ಬಿ ಅವೈಲಬಲ್ ಟು ಎನಿ ಒನ್. ಥರ್ಡ್ ಪಾಯಿಂಟ್ ಏನಂದ್ರೆ, ಕೀಪ್ ಯೋರ್ ಸರ್ಕಲ್ಸ್ ಸ್ಮಾಲ್. ಕೀಪ್ ಯೋರ್ ಸರ್ಕಲ್ ಸ್ಮಾಲ್. ಎಸ್, ಸ್ಮಾಲ್ ಆಗಿದ್ದಷ್ಟು ನಾವು ಬೆಳೆಯಕ್ ಸಾಧ್ಯ. ಅಂಡ್ ಬಿಗ್ ಆಗಿದ್ದಷ್ಟು ನಾವು ತುಂಬಾ ಜನರ ಹತ್ರ ಮಾತಾಡ್ತೀವಿ. ಇವಾಗ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದನ್ನ ನಾನು ಒಂದು ಇಬ್ರಿಗೆ ಹೇಳಿದ್ರು, ಆ ಇಬ್ರು 4 ಜನ ಕೇಳಿರ್ತಾರೆ, ಆ 4 ಜನ ಇನ್ನ 20 ಜನ ಕೇಳಿರ್ತಾರೆ. ಈ ವರ್ಡ್ ಆಫ್ ಮೌತ್ ಇಂದ ನಮ್ಮ ಕೆಲ್ಸಕ್ಕೆ ಇರೋ ಪಾಸಿಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಮೈಂಡ್ ಅಲ್ಲಿರೋ ಥಿಂಕಿಂಗ್ಗೆ ಆ ನೆಗೆಟಿವಿಟಿ ಅಟ್ಯಾಕ್ ಆಗಿ ನಮ್ಮ ಮೇಲಿರೋ ಪಾಸಿಟಿವ್ ವೈಬ್ಸ್ ಕಡಿಮೆ ಆಗ್ತಾ ಇರುತ್ತೆ. ಯಾವಾಗ್ಲೂ ಅಷ್ಟೇ, ನಾವೇನೇ ಮಾಡ್ಬೇಕಂದ್ರು ಮಾಡ್ಬಿಟ್ಟು ಹೇಳೋದು ಒಂಥರ, ಮಾಡಕ್ ಮುಂಚೆನೆ ಒಬ್ರಿಗೆ ನಾನು ಇದನ್ನ ಮಾಡ್ತಾ ಇದೀನಿ ಅಂತ ಅಂದ್ರು, ಅವ್ರು ನಮಗ್ ಕೆಟ್ಟದ್ ಬಯಸ್ತಿಲ್ಲ ಅಂದ್ರು, ಅವ್ರು ಅದನ್ನ ಬೇರೆಯವ್ರ ಹತ್ರ ಹೋಗಿ ಹೇಳಿದ್ರು, ಆ ಬೇರೆಯವರು ನಮ್ಗೆ ಏನೂ ಆಗಿರಲ್ಲ. ಬಟ್ ಅವ್ರು ನಮ್ಮ ಮೇಲೆ ಒಂಚೂರು ಛೇ ಇವಳು ಮಾಡ್ತಿದ್ದಾಳ ಅಂದ್ರೆ ಸಾಕು, ಡಮಾರ್. ಫೋರ್ತ್ ಪಾಯಿಂಟ್, ಈ ವರ್ಲ್ಡ್ ಅಲ್ಲಿ ರಿಯಲ್ ಆಗಿರೋದು ಬರೀ ಫ್ಯೂ ಪೀಪಲ್ ಅಷ್ಟೇ. ಆ ಫ್ಯೂ ಪೀಪಲ್ಗೆ ನೀವು ರಿಯಲ್ ಆಗಿರಿ, ಇಷ್ಟೇ ನಾನು ಹೇಳೋದು. ಆ ಫ್ಯೂ ಪೀಪಲ್ಗೆ ನೀವು 101% ಅಲ್ಲ, 1000% ರಿಯಲ್ ಆಗಿರಿ. ಅವ್ರು ನಿಮ್ಗೆ 100% ಕೊಟ್ಟು ನೀವು ಅವ್ರಿಗೆ 1000% ಕೊಡಿ. ಬಿಕಾಸ್ ಓನ್ಲಿ ಫ್ಯೂ ಪೀಪಲ್ ಆರ್ ರಿಯಲ್ ಇನ್ ಯೋರ್ ಲೈಫ್. ನಾಟ್ ಎವ್ರಿಬಡಿ ಇನ್ ಯೋರ್ ಲೈಫ್ ಆರ್ ರಿಯಲ್, ದೇ ಆಕ್ಟ್ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್, ನೆವರ್ ಟೆಲ್ ಎನಿ ಮಿಸ್ಟೇಕ್ಸ್ ಆನ್ ದೇರ್ ಫೇಸ್. ನಾನು ಕರೆಕ್ಟಾಗಿ ಇರ್ತೀನಿ, ಬಟ್
ಅಪೋಸಿಟ್ ಪೀಪಲ್ ಕರೆಕ್ಟಾಗಿರಲ್ಲ. ನಾನದನ್ನ ಹೇಳಿದ್ರುನು ಅವ್ರಿಗೆ ಟ್ರಿಗರ್ ಆಗತ್ತೆ. ಆ ಟ್ರಿಗರಿಂದ ಏನಾಗುತ್ತೆ, ಅವ್ರು ನಮ್ಮನ್ನ ಆ ಟ್ರಿಗರಿಂದ ನೆಗೆಟಿವಿಟಿ ಅಟ್ಯಾಕ್ ಮಾಡ್ಬೋದು. ಆ ನೆಗೆಟಿವಿಟಿ ನಮ್ಮ ಮೇಲ್ ಬಿದ್ದಿ ನಾವು ಹುಚ್ರು ಥರ ಆಡಿ ಎಲ್ಲ ಆಗದ್ ಬೇಡ. ಸೊ ಫಸ್ಟ್ ಪಾಯಿಂಟ್, ಮೇನ್ ಪಾಯಿಂಟ್, ಬಿ ಸೈಲೆಂಟ್. ನಿಮ್ಗೆ ಯಾವಾಗ ತುಂಬಾ ಮಾತಾಡ್ಬೇಕು ಅನಿಸ್ತಾ ಇದ್ರೂನು ಗೋ ಟು ವಾಶ್‌ರೂಮ್, ಕ್ರೈ, ಟಾಕ್. ಯಾರು ಇಲ್ದಾಗ ಮಾತಾಡಿ. ಅಂಡ್ ನಿಮ್ಗೆ ಅದು ಆಗ್ತಿಲ್ವಾ, ನಿಮ್ಗೆ ಇಮಿಡಿಯೇಟ್ ಆಗ್ಬೇಕಾ, ನಿಮ್ ಫಿಂಗರ್ಸ್ ಕ್ರಾಸ್ ಇಟ್ಕೊಂಡು ಮೈಂಡಲ್ಲೇ ಅನ್ಕೊಂತಾ ಇರಿ, ನನ್ಗೆ ಈ ತರ ಆಗ್ತಾ ಇದೆ ಅಷ್ಟೇ. ಅಥವಾ ಇನ್ನೂ ಆಗಿಲ್ವಾ, ಒಂದ್ ಬುಕ್ ತಗೊಂಡ್ ಒಂದ್ ಪೆನ್ ತಗೊಂಡ್ ಬರೀತಾ ಇರಿ, ಬರೀತಾ ಇರಿ, ಬರೀತಾ ಇರಿ. ನಿಮ್ಗೆ ಏನೇನ್ ಅನ್ಸ್ತಾ ಇದೆ ಎಲ್ಲ ಬರೀತಾ ಇರಿ. ಬರ್ದಿ ಆ ಪೇಪರ್ನ ಸುಟ್ಟಾಕ್ಬಿಡಿ. ಸೊ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಟಿಲ್ ನಾವ್ ಐ ಹ್ಯಾವ್ ಎವರ್ ಫೌಂಡ್. ಬಿಕಾಸ್ ನಾವು ಕರೆಕ್ಟ್ ಆಗಿದ್ರೂನು ನಾವು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅದು ಟ್ರಿಗರ್ ಆಗತ್ತೆ. ಸೊ ಅದು ಟ್ರಿಗರ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೂ ನಾವು ಹೇಳ್ತಾ ಇದ್ರೆ ನಾವು ಡಂಬ್ ಆಗೋಗ್ತೀವಿ. ಅಂಡ್ ನಾವೇ ಡಂಬ್ ಆಗೋದು, ಅವರು ಹೀರೋ ಆಗೋಗ್ತಾರೆ ಅಥವಾ ಹೀರೋಯಿನ್ ಆಗೋಗ್ತಾರೆ, ನಾವು ಡಂಬ್ ಆಗೋಗ್ತೀವಿ. ಸೊ ನೆವರ್ ನೆವರ್ ಎವರ್ ಟೆಲ್ ದೇರ್ ಮಿಸ್ಟೇಕ್ಸ್ ಆನ್ ಫೇಸ್. ಜಸ್ಟ್ ಬಿ ಸೈಲೆಂಟ್ ಇನ್ ದಿಸ್ ಸಿಚುವೇಶನ್ ಅಷ್ಟೇ. ಅದಾದ್ಮೇಲೆ ಅರ್ನ್ ಇನ್ ಮೆನಿ ವೇಸ್. ಸೊ ಇವಾಗ ನಿಮ್ಗೆ ಒಂದ್ ಇನ್ಕಮ್ ಬರ್ತಾ ಇದೆ ಅಂದ್ರೆ ಆ ಇನ್ಕಮ್‌ನ ನಂಬ್ಕೊಂಡಿರ್ಬೇಡಿ. ಇವಾಗ ನಾನು ಕಾರ್ಪೊರೇಟ್ ಅಲ್ಲೆಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಅದು ಒಂದೇ ಒಂದ್ ಸ್ಯಾಲರಿನ ನಾನು ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ, ಇನ್ನ ಐಡಿಯಾಸ್ ಹಾಕಿ, ಇನ್ನ ಇನೋವೇಟಿವ್ ಮಾಡಿ, ಅದನ್ನ ಒಂದ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ, ನೀವೇ ನಿಮ್ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಅದು ಆಗಿಲ್ವಾ, ನೀವೇ ಸ್ಟಾರ್ಟ್ ಮಾಡಕ್ಕಾಗಲ್ಲ ಅಂದ್ರೆ, ಅಥವಾ ನೀವು ಇವಾಗ ಏನೋ ಒಂದು ಆರ್ಟ್ ಕ್ರಾಫ್ಟ್ ಅಲ್ಲಿ ಇದೀರಾ ಅಂತಂದ್ರೆ ಆ ಆರ್ಟ್ ಕ್ರಾಫ್ಟ್ ಮಾರೋರ್ಗೆ ನೀವು ಹೋಲ್ಸೇಲ್ ಆಗಿ ಇರ್ಬೋದು. ಸೊ ಥಿಂಕ್ ಮಾಡಕ್ ಹೋದ್ರೆ ತುಂಬಾ ಥಿಂಕ್ ಮಾಡ್ಬೋದು. ಅಂಡ್ ಒನ್ ನೈಟ್ ಅಲ್ಲೇ ತುಂಬಾ ಮಾಡ್ಬೋದು. ಒಂದ್ ನೈಟ್ ಅಲ್ಲೇ ನಾವು ತುಂಬಾ ಯೋಚನೆ ಮಾಡಿ ತುಂಬಾ ಬಿಸ್ನೆಸ್ ಇಂಪ್ಲಿಮೆಂಟ್ ಮಾಡ್ಬೋದು. ಏಕ್ದಮ್ ನಾವು ಅಂಬಾನಿ, ಟಾಟಾ, ಬಿರ್ಲಾ ಆ ತರ ಎಲ್ಲ ಆಗಕ್ಕಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ನಾವ್ ಇಲ್ಲಿರೋದು ಇಲ್ಲಿಗಾರು ಬರ್ಬೋದು. ಅದೇ ಇಷ್ಟ ಆಗ್ಬೋದು, ಅದೇ ಇಷ್ಟ ಆಗ್ಬೋದು. ಸೊ ನೆವರ್ ಸ್ಟಾಪ್ ಯುವರ್ ಸೆಲ್ಫ್, ನೆವರ್ ಟ್ರಸ್ಟ್ ಎನಿವನ್. ನಿಮ್ಗೆ ಏನ್ ಮಾಡ್ಬೇಕು ಅನ್ಸ್ತಾ ಇದೆಯೋ ನೀವ್ ಮಾಡಿ, ನೀವ್ ಸ್ಟಾರ್ಟ್ ಮಾಡಿ. ಅಂಡ್ ಅವ್ರು ಸ್ಟಾರ್ಟ್ ಮಾಡ್ಬಿಟ್ಟಿದಾರೆ ಆಲ್ರೆಡಿ, ನಾನು ಸ್ಟಾರ್ಟ್ ಮಾಡಕ್ ಮುಂಚೆ ಇವಾಗ ಕಾಪಿ ಅನ್ಕೊಂತಾರೆ, ಅದೆಲ್ಲ ಬಿಟ್ಬಿಡಿ. ಅಂಡ್ ಅವ್ರು ಮಾಡೋವಾಗ್ಲೂ ಅವ್ರು ಇನ್ನೊಬ್ರು ನೋಡಿರ್ತಾರೆ. ದಟ್ ಇಸ್ ನಾಟ್ ಕಾಪಿ, ದಟ್ ಇಸ್ ಮೋಟಿವೇಶನ್. ಇವಾಗ ಯಾರೋ ಒಬ್ರು ಏನೋ ಮಾಡಿರ್ಬೋದು, ಅದನ್ನ ನಾವು ಮೋಟಿವ್ ಆಗಿ ತಗೊಂಡು ನಾವು ಸ್ಟಾರ್ಟ್ ಮಾಡಿರ್ಬೋದು. ಇವಾಗ ಕೇಕ್ ಬಿಸ್ನೆಸ್ ಒಬ್ರೇ ಮಾಡ್ತಿದಾರ ಜಗತ್ತಲ್ಲಿ, ಅಥವಾ ತರಕಾರಿ ಅಂಗಡಿ ಒಬ್ರೇ ಇಟ್ಟಿದ್ದಾರೆ ಜಗತ್ತಲ್ಲಿ, ಅವ್ರು ಇಟ್ಟಿದ್ದಾರೆ ಅಂತ ಇವ್ರು ಇಟ್ಟಿಲ್ವಾ? ಸೊ ಅದನ್ನೆಲ್ಲ ಬಿಟ್ಟಾಕಿ, ಯಾರಿಗೂ ಆಗಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಯು ಯೋರ್ ಸೆಲ್ಫ್ ಅಷ್ಟೇ. ಲಾಸ್ಟ್ ಪಾಯಿಂಟ್, ಟ್ರಸ್ಟ್ ಗಾಡ್. ಸೊ ಯಾವಾಗ್ಲೂ ಅಷ್ಟೇ ಪಾಸಿಟಿವ್ ಆಗಿರಿ. ಇದಾಗಿಲ್ವಾ, ಪರವಾಗಿಲ್ಲ, ಇನ್ನೊಂದ್ಸಲ ಟ್ರೈ ಮಾಡೋಣ. ಸೊ ಇವ್ರು ಹಿಂಗ್ ನನ್ ಜೊತೆ ಮಾತಾಡ್ತಾ ಇಲ್ವಾ, ಬೇಡ, ಪರವಾಗಿಲ್ಲ, ಸೈಲೆಂಟ್ ಆಗಿರಿ. ಅವ್ರು ಮಾತಾಡಿದ್ರೇನಾ ನಿಮ್ಗೆ ಇದಾಗೋದು, ಇಲ್ಲ ತಾನೆ? ನೀವು ಸೈಲೆಂಟ್ ಆಗಿರಿ, ಆಗ ಕೆಲಸ ಆಗೇ ಆಗುತ್ತೆ. ಅಂಡ್ ಟ್ರಸ್ಟ್ ದ ಟೈಮಿಂಗ್, ಅಂಡ್ ದಿಸ್ ಟು ಶೆಲ್ ಪಾಸ್. ಇದು ಹೋಗುತ್ತೆ, ಈ ಟೈಮು ಹೋಗುತ್ತೆ, ಒಳ್ಳೆ ಟೈಮು ಬರುತ್ತೆ. ಅಂಡ್ ಮೊನ್ನೆ ನಾವು ಅಳ್ತಾ ಇದ್ವಿ, ಬಟ್ ಇವತ್ ನಗ್ತಾ ಇದೀವಲ್ವಾ? ಸೊ ಇದನ್ನ ಗ್ಯಾಪ್ನ ಇಟ್ಕೊಂಡು ನೀವು ಮುಂದೆ ಹೋಗ್ತಾ ಇರಿ. ಸೊ ತುಂಬಾ ಜ್ಞಾನ ಸೆಷನ್ ಇತ್ತು, ಬಟ್ ನಾನು ಈ ವಿಡಿಯೋ ಬೋರಿಂಗ್ ಆಗಿದ್ರು ಅಟ್ಲೀಸ್ಟ್ ಫ್ಯೂ ಪೀಪಲ್ಗೆ ಇದು ಅರ್ಥ ಆದ್ರೂ, ಅವರು ಮೋಟಿವ್ ಆದ್ರೂ ನಂಗೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಇದ್ ನಮ್ಗೆ ಯಾರು ಇದನ್ನೆಲ್ಲ ಹೇಳಲ್ಲ. ನಂಗೆ ಹೇಳೋಣ ಅನಿಸ್ತು. ಸೊ ಐ ವಾಂಟೆಡ್ ಟು ಕಮ್ ಅಂಡ್ ಟೆಲ್ ಯು ಗೈಸ್. ಸೊ ನಾನು ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಕಮೆಂಟ್ ಮೂಲಕ ನನಗೆ ನಿಮ್ಮ ಒಪಿನಿಯನ್ಸ್ ನನಗೆ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬೈ ಬೈ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.